ಹಾಯ್ ಎವ್ರಿವನ್, ಇವತ್ತು ನಾನು ಬೇಸನ್ ಬುಂದಿ ಲಡ್ಡು ರೆಸಿಪಿ ಹೇಳ್ಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಬೌಲ್ ಇಟ್ಕೊಂಡಿದ್ದೀನಿ. ಬೌಲ್ ಒಳಗೆ ಅರ್ಧ kg ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ನಾನು ಈ ರೀತಿ ಚಾಣಿಸ್ಕೊಂಡು ತೊಗೊತೀನಿ. ಚಾಣಿಸ್ಕೊಂಡು ತೊಗೊಂಡ್ರೆ ಗಂಟಾದಿರುತ್ತೆ, ಅದೆಲ್ಲ ಹೋಗುತ್ತೆ. ಅದಕ್ಕೆ ಚಾಣಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಅರ್ಧ kg ಪ್ರಮಾಣ ಮಾಡ್ಕೊಂಡಿದ್ದೀನಿ. ನೀವು ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಳಿ. ನೋಡಿ, ನೀರು ಹಾಕ್ಕೊಂಡು ನಾನು ಸ್ಮೂತಾಗಿ ಬೆಟರ್ ಮಾಡ್ಕೊತೀನಿ. ನೋಡಿ, ಇದು ಬೆಟರ್ ರೆಡಿಯಾಗಿದೆ. ನೋಡಿ ಯಾವ ಥರ ಇರಬೇಕು, ನೋಡಿ ಈ ಥರ ಇರಬೇಕು. ನೋಡಿ, ಈ ರೀತಿ ಬಿಟ್ಕೊಂಡ್ರೆ ಡ್ರಾಪ್ ಬೀಳಬೇಕು. ನೋಡಿ, ನಾನು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿ ಒಳಗೆ 2 ಕಪ್ ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ. 2 ಕಪ್ ನೀರು ಹಾಕ್ಕೊಂಡಿದ್ದೀನಿ. ಎಷ್ಟು ಸಕ್ಕರೆ ಇರುತ್ತೆ ಅಲ್ಲ ಅಷ್ಟು ನೀರು ಹಾಕೋಬೇಕು. ನೋಡಿ, ನಾನು ಯೆಲ್ಲೋ ಫುಡ್ ಕಲರ್ ಹಾಕ್ಕೊಂಡಿದ್ದೀನಿ. ನೀವು ಸ್ಕಿಪ್ನೂ ಮಾಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಈ ರೀತಿ ಕೈಲೇ ಬಟ್ಟೆಲ್ಲೇ ಹಚ್ಕೊಂಡು ನೋಡ್ಕೋಬೇಕು. ಈ ರೀತಿ ಅಂಟಿರಬೇಕು. ನೋಡಿ, ಇದು ಅನ್ನ ರೆಡಿ ಆಗುತ್ತೆ. ನೋಡಿ, 1 ಟೀ ಸ್ಪೂನದಷ್ಟು ಗುಲಾಬ್ ಜಲ್ ಹಾಕ್ಕೊಂಡಿದ್ದೀನಿ. ನೀವು ಇದ್ರೆ ಹಾಕೊಳ್ಳಿಲ್ಲ ಅಂದರೆ ನೀವು ಏಲಕ್ಕಿ ಪೌಡರ್ ಹಾಕೋಬಹುದು. ನೋಡಿ, ನಾನು ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ನಾವು ಬೂಂದಿ ಮಾಡ್ಕೊಳ್ಳೋಣ. ಈ ರೀತಿ ನಾನು ಫ್ರೈ ಚಮ್ಮಚ್ ತಗೊಂಡು ಈ ರೀತಿ ನಾವು ಬೂಂದಿ ಬಿಟ್ಕೊಳ್ಳೋಣ. ನೋಡಿ, ಈ ರೀತಿ ನಾನು ಎಲ್ಲ ಬೂಂದಿ ಬಿಟ್ಕೊಂಡಿದ್ದೀನಿ. ಸ್ವಲ್ಪ ಹಾಕ್ಕೊಂಡು ಈ ರೀತಿ ನೀವು ಮಾಡ್ಕೋಬಹುದು. ನೋಡಿ, ಇದು ಕ್ರಂಚಿ ಆದ ಬಳಿಕೆ ಈ ರೀತಿ ತಕ್ಕೊಳ್ಳಿ. ನೋಡಿ, ನಾನು ಎಲ್ಲ ಬೂಂದಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ನಾನು ಅನ್ನ ತಗೊಂಡು ಈ ರೀತಿ ಕಡಾಯಿ ಒಳಗೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು 10-15 ನಿಮಿಷ ಇದಕ್ಕೆ ರೆಸ್ಟ್ ಕೊಡಬೇಕು. ರೆಸ್ಟ್ ಕೊಟ್ಟಿಂದೆ ನೋಡಿ ನಾನು ಈಗ ಲಡ್ಡು ಮಾಡ್ಕೊತೀನಿ. ನೋಡಿ, ಈ ರೀತಿ ನಾನು ಲಡ್ಡು ಮಾಡ್ಕೊಂಡಿದ್ದೀನಿ. ನೋಡಿ, ಎಲ್ಲ ಲಡ್ಡು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ನಾನು ಇಲ್ಲಿ ಸಿಲ್ವರ್ ವರ್ಕ್ ಹಚ್ಕೊಂಡಿದ್ದೀನಿ. ನೀವು ಇದ್ರೆ ಹಚ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನೋಡಿದ್ರೆಲ್ಲ ಎಷ್ಟು ಈಸಿಯಾಗಿ ಲಡ್ಡು ರೆಡಿಯಾಗಿದೆ. ನೋಡಿ, ನಿಮಗೆ ಚೆನ್ನಾಗಿ ಅನಿಸಿದರೆ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.